ಈ ಸುಸಂದರ್ಭದಲ್ಲಿ ನಮ್ಮೆಲ್ಲರ ಎದೆಯೊಳಗೊಂದು ಆಶಾಭಾವವನ್ನ ತುಂಬಿ ಭರವಸೆಯ ಸಸಿ ಚಿಗುರಿ ಹೂ ಅರಳಿ ನಲಿಯುವಂತೆ ನಾವೆಲ್ಲ ಹಿಂದೂಗಳು ಒಂದಾಗಿ ಬೆಸೆಯುವಂತೆ ನಮ್ಮೆಲ್ಲರನ್ನ ಉದ್ದೇಶಿಸಿ ಆಶೀರ್ವಾದ ನೀಡಬೇಕು ಎಂದು ಪರಮ ಪೂಜ್ಯ ಶ್ರೀಗಳಲ್ಲಿ ಭಕ್ತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. नमः श्री यतिराजाय विवेकानंद सूरये सच्चित्सुख स्वरूपाय स्वामिने तापहारिणे. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100ನೇ ವರ್ಷದ ಪ್ರಯುಕ್ತ ದೇಶದಾದ್ಯಂತ ಅಲ್ಲಲ್ಲಿ ಏರ್ಪಡಿಸಿರ್ತಕ್ಕಂಥ ಹಿಂದೂ ಸಮಾವೇಶ ಇವತ್ತು ನಮ್ಮ ಈ ಇಡಗುಂದಿಯಲ್ಲಿ ಬಹಳ ವಿಜೃಂಭಣೆಯಿಂದ ಮತ್ತು ನಿಮ್ಮೆಲ್ಲರ ಶ್ರದ್ಧೆಯ ದ್ಯೋತಕವಾಗಿ ನೆರವೇರಿದೆ. ಈ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣವನ್ನು ಬಹಳ ಅದ್ಭುತವಾಗಿ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೂಡ ಒಂದು ಜಾಗೃತಿ ಮೂಡುವ ರೀತಿಯಲ್ಲಿ ಮಾತನಾಡಿರ್ತಕ್ಕಂಥ ಶಿವಾನಂದ ಬಡಿಗೇರವರೇ ಹಾಗೂ ಮುಖ್ಯ ಅತಿಥಿಯಾಗಿ ಅಷ್ಟೇ ಸೌಮ್ಯವಾಗಿ ಆದರೂ ಕೂಡ ಹಿಂದೂ ಧರ್ಮದ ಮೂಲ ತತ್ವಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿರ್ತಕ್ಕಂಥ ಶ್ರೀಮತಿ ಗಾಯತ್ರಿ ರಾಘವೇಂದ್ರವರೇ ಹಾಗೂ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಅಶೋಕ್ ಬಾಳ ನಾಯಕ್ರವರೇ ಮತ್ತು ಇನ್ನೊಬ್ಬ ಅತಿಥಿಗಳಂಥ KG ಬೋಡೆ ಅವರೇ ಮತ್ತು ವಿವೇಕಾನಂದ ನಾಯಕ್ರವರೇ, ಆತ್ಮೀಯ ಎಲ್ಲ ನೆರೆದಿರುವ ಬಂಧುಗಳೇ, ಜೋರಾಗಿ ಒಂದು ಜೋಗ ಫಾಲ್ಸ್ ನೀರು ಬಿದ್ದಾಗಿದೆ. ಜೋಗದ ಫಾಲ್ಸಿನ ರಭಸ ಎಷ್ಟಿರುತ್ತಲ್ಲ ಹಾಗೆ ಶಿವಾನಂದ ಬಡಿಗೇರವರ ಮಾತಿನ ರಭಸ ನಿಮಗೆಲ್ಲ ತಮೋಜಾಡ್ಯವನ್ನು ಕಿತ್ತೆಸೆಯುವಂಥ, ಶರೀರಕ್ಕೆ ಅಂಟಿಕೊಂಡಿರ್ತಕ್ಕಂಥ ತಮೋಜಾಡ್ಯವನ್ನು ಕಿತ್ತೆಸೆಯುವಂಥ ಸಾಮರ್ಥ್ಯ ಅದಕ್ಕಿತ್ತು. ನಾವು ಪ್ರತಿ ಸಾರಿ ನಮ್ಮ ಮಕ್ಕಳಿಗೆ ಮತ್ತು ಎಲ್ಲರಿಗೂ ಕೂಡ ಇಂಥ ವಿಚಾರಗಳು ಕೇಳಲ್ಪಡಬೇಕು. ಕೇಳದೇ ಇದ್ರೆ ಏನಾಗುತ್ತೆ ಅಂತಂದರೆ ಇನ್ಯಾರೋ ಬಂದು ಕೂಗ್ತಾರೆ, ಇದಕ್ಕಿಂತ ಜೋರಾಗಿ ಕೂಗೋರು ಬರ್ತಾರೆ. ನಮ್ಮ ಜನ ಹೇಗಿದ್ದಾರೆ ಅಂತಂದರೆ, ಇವರಾಗಲೇ ಒಬ್ಬರು ಸ್ವಾಮಿಗಳ ಹೆಸರು ಹೇಳಿದ್ರಲ್ಲ, ಅವ್ರು ಹಾಗೆ ಮಾತಾಡಿದಾಗೂ ಚಪ್ಪಾಳೆ ಹೊಡಿತಾರೆ. ಚಪ್ಪಾಳೆ ಹೊಡೆಯೋರು ಯಾರಂತಂದ್ರೆ ಇವರೇ, ನಮ್ಮ ಹಿಂದೂಗಳೇ. ಹಿಂದೂ ದೇವತೆಗಳನ್ನೇ ಬೈದರೂ ಕೂಡ ಚಪ್ಪಾಳೆ ತಟ್ಟುವಂಥ ಹಿಂದೂಗಳು ಇದ್ದಾರೆ. ಈ ಜನರಿಗೆ ಯಾವುದಕ್ಕೆ ಚಪ್ಪಾಳೆ ತಟ್ಟಬೇಕು, ಯಾವುದಕ್ಕೆ ಚಪ್ಪಾಳೆ ತಟ್ಟಬಾರ್ದು, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಬಗ್ಗೆ ಈ ವಿವೇಚನೆ ಇಲ್ಲ. ಆದ್ದರಿಂದ ಜನರಲ್ಲಿ ಇಂಥ ಭಾವನೆಗಳನ್ನು ಅತ್ಯಂತ ಜೋರಾಗಿ ಹೇಳಬೇಕು. ಹೇಳ್ತಾ ಹೇಳ್ತಾ ಮನಸ್ಸಿನಲ್ಲಿರ್ತಕ್ಕಂಥ ಜಾಡ್ಯವನ್ನು ಕಿತ್ತೆಸೆಯಬೇಕು. ಇಲ್ಲ ಅಂತಂದರೆ ಬೇರೆ ಏನೋ ಕೇಳಿರ್ತಾರಲ್ಲ ಅದೇ ಸತ್ಯ ಅಂತ ನಂಬ್ಕೊಂಡಿರ್ತಾರೆ. ನಮ್ಮ ಇತಿಹಾಸ ಆಗಬೇಕಾಗಿರ್ತಕ್ಕಂಥ ಮೊಟ್ಟ ಮೊದಲ ಒಂದು ಕೆಲಸ ಏನಂತಂದರೆ ಸರಿಯಾದ ಇತಿಹಾಸವನ್ನು ಜನರ ಮುಂದೆ ಇಡಬೇಕಾಗಿದೆ. ನಾವು ಇವತ್ತು ಶಾಲಾ ಕಾಲೇಜುಗಳಲ್ಲಿ ಇರ್ತಕ್ಕಂಥ ಓದ್ತಾ ಇರ್ತಕ್ಕಂಥ ಇತಿಹಾಸ ಇದೆಯಲ್ಲ, ಅದು ಬೇರೆ ಏನೋ ಅಂದರೆ ಇರುವ ಇತಿಹಾಸ ಬೇರೆ, ಸುಳ್ಳು ಇತಿಹಾಸವನ್ನು ನಮ್ಮ ಮಕ್ಕಳಿಗೆ ಬೋಧಿಸಿದ್ದೇ ಇವರೆಲ್ಲ ನಿರ್ವೀರ್ಯರಾಗೋದಕ್ಕೆ ಕಾರಣ ಆಯಿತು. ಯಾರಲ್ಲಿ ಧರ್ಮ ಭಾವನೆ ಬೆಳೆದು ರಾಷ್ಟ್ರ ಧರ್ಮ ಅಂತಂತಂದರೆ ಪ್ರಾಣ ಕೊಡೋದಕ್ಕೆ ಸಿದ್ಧರಾಗ್ತಾ ಇದ್ರು ಅಂಥ ನಾಡಿನಲ್ಲಿ ಇವತ್ತು ಧರ್ಮದ ಬಗ್ಗೆ ಮಾತಾಡ್ತಾರ, ಅದೇನೋ ಉಪಯೋಗ ಇಲ್ಲದ್ದು ಅಂತ. ಜನರಿಗೆಲ್ಲ ಏನು ಭಾವನೆ ಇದೆ ಅಂತಂದರೆ ಧರ್ಮ ದೇವರು ಅಂತಂದರೆ ಉಪಯೋಗಕ್ಕೆ ಬಾರದಿರ್ತಕ್ಕಂಥ ವ್ಯಕ್ತಿಗಳು ಮಾತಾಡುವಂಥ ವಿಷಯಗಳು ಅಂತಕ್ಕಂಥ ಭಾವನೆ ಬಂದಿದೆ. ಕಾರಣ ಏನಂತಂದರೆ ನಾವು ಮೊದಲೇ ತಪ್ಪಿದ್ದೀವಿ. ಏನು ಹೇಳಬೇಕಾಗಿತ್ತು, ಇತಿಹಾಸ ಯಾವಾಗ ಮೊಹಮ್ಮದ್ ಗೋರಿ ಮತ್ತು ಮೊಹಮ್ಮದ್ ಗಜ್ನಿ ಈ ದೇಶಕ್ಕೆ ಬಂದಿರಲ್ಲ, ಮೊದಲು ಬಂದಾಗ ಅವ್ರು ಇಲ್ಲಿ ಬರೋದಕ್ಕೆ ಕಾರಣ ಏನಾಯಿತು ಅನ್ನೋದನ್ನು ಸ್ಪಷ್ಟವಾಗಿ ಇತಿಹಾಸವನ್ನು ನಮ್ಮ ಜನರಿಗೆ ಹೇಳಿಲ್ಲ. ಏನಾಯಿತು,
17 ಬಾರಿ ದಂಡೆತ್ತಿ ಬಂದರು ಅಂತ ನಮ್ಮ ಇತಿಹಾಸಕಾರರು ಬರೆದಿದ್ದಾರೆ. ಆದರೆ 17 ಬಾರಿ ಸೋತು ಹೋಗಿದ್ದು ಅನ್ನೋದನ್ನು ಬರೆದಿಲ್ಲ. ಇಲ್ಲಿ ಪೃಥ್ವಿರಾಜ್ ಚೌಹಾಣ್ ಅವನು ಎಷ್ಟು ಬಲಾಢ್ಯ ಇದ್ದ ಅಂತಂದರೆ 17 ಬಾರಿ ಅವನನ್ನು ಹೆದರಿಸಿ ಓಡಿಸಿದ್ದೇ ಹೊರತು, ಇವನಿಗೆ ಹೆದರಿ ಓಡಿ ಹೋಗಿದ್ದೇ ಹೊರತು ನಮ್ಮ ಮೇಲೆ ದಾಳಿ ಮಾಡಿ ದೋಚಿಕೊಂಡು ಹೋಗಿದ್ದಲ್ಲ. ಮೊದಲನೇ ಇತಿಹಾಸ. ಆ ನಂತರ ನಮ್ಮ ಸಮಾಜದಲ್ಲಿ ಇವತ್ತು ಕೂಡ ಈ ರೀತಿಯಂಥ ವೈಷಮ್ಯ, ಒಂದು ಕೀಳು ಭಾವನೆ ಅಥವಾ ಒಂದು ಒಗ್ಗಟ್ಟಿನ ಭಾವನೆ ಇಲ್ಲಿರೋದಕ್ಕೆ ಕಾರಣ ಏನಂತಂದರೆ, ಅವತ್ತು ಅದೇ ಪೃಥ್ವಿರಾಜ್ ಚೌಹಾಣ್ ಯಾರನ್ನ 17 ಸಾರಿ ಓಡಿಸಿದ್ನೋ ಅವನು ಸಿಕ್ಕ ಹಾಕೊಳ್ಳೋಕ್ಕೆ ಕಾರಣ ಏನು? ಇತಿಹಾಸದ ಪಾಠಗಳನ್ನು ಯಾಕೆ ಕಲಿಬೇಕು ಅಂತಂದರೆ, ಆ ಪಾಠಗಳನ್ನು ಕಲಿತು ನಾವು ಹೊಸ ಇತಿಹಾಸವನ್ನು ಹಾಗೆ ಮಾಡಬಾರ್ದು ಅಂತ ಕಲಿಯೋದಕ್ಕಿದೆ. ಅಲ್ಲಿ ಒಬ್ಬ ಜಯಚಂದ್ರ ಅಂತ ವ್ಯಕ್ತಿ ಬರ್ತಾನೆ. ನಾವು ಇವತ್ತು ಕೂಡ ಈ ಒಂದು ದೋಷವನ್ನು ಮಾಡ್ತಾ ಇರ್ತೇವೆ. ಆ ಜಯಚಂದ್ರ ಅಂತಕ್ಕಂಥ ವ್ಯಕ್ತಿ ಪೃಥ್ವಿರಾಜ್ ಚೌಹಾಣನ ಜೊತೆಗಿರ್ತಾನೆ. ಅವನ ಮಗಳು ಸಂಯುಕ್ತಿ ಅಂತ ಅವಳ ಹೆಸರು. ಅವಳು ಪೃಥ್ವಿರಾಜ್ ಚೌಹಾಣನ್ನ ಪ್ರೀತಿ ಮಾಡಿರ್ತಾಳೆ. ಅವನನ್ನೇ ಮದುವೆ ಆಗುವುದು ಅಂತ ಹೇಳಿದಾಗ ಜಯಚಂದ್ರ ಅಂತಕ್ಕಂಥ ವ್ಯಕ್ತಿ ಅದನ್ನ ವಿರೋಧಿಸ್ತಾನೆ. ಇದು ಯಾರಿಗೆ ಸಂಬಂಧಪಟ್ಟದ್ದು? ಇದೊಂದು ಕುಟುಂಬಕ್ಕೆ ಸಂಬಂಧಪಟ್ಟದ್ದು. ನಾವು ಇವತ್ತು ಏನು ಮಾಡ್ತಾ ಇದ್ದೇವೆ ಅಂತಂದರೆ, ನಮ್ಮ ವೈಯಕ್ತಿಕ ಹಿತಾಸಕ್ತಿಗಾಗಿ, ನಮ್ಮ ಒಳಗಿರ್ತಕ್ಕಂಥ ಒಂದು ಭೇದ ಭಾವಕ್ಕಾಗಿ ನಾವು ಇಡೀ ರಾಷ್ಟ್ರವನ್ನೇ ಬಲಿ ಕೊಡೋದಕ್ಕೆ ಹೋಗ್ತಾ ಇದ್ದೇವೆ. ಅವತ್ತು ಆ ಜಯಚಂದ್ರ ಮಾಡಿದಂಥ ಕೆಲಸ ಅಂಥದ್ದೇ. ತನ್ನ ಮಗಳನ್ನು ಅವನು ಪ್ರೀತಿಸಿದ್ದಾನೆ, ಅದು ಕೌಟುಂಬಿಕ ವ್ಯವಹಾರ. ಆದರೆ ಇಡೀ ರಾಷ್ಟ್ರ ಹೆಮ್ಮೆ ಪಡ್ತಕ್ಕಂಥ ಒಬ್ಬ ವ್ಯಕ್ತಿ ಪೃಥ್ವಿರಾಜ್ ಚೌಹಾಣ್ ಇದಲ್ಲ, ಅವನನ್ನು ಹಿಡಿದುಕೊಡೋದಕ್ಕೆ ಆ ಮೊಹಮ್ಮದ್ ಗೋರಿ ಬಂದು ಅವನನ್ನು ಅರೆಸ್ಟ್ ಮಾಡೋದಕ್ಕೆ ಬೇಕಾದದ್ದೆಲ್ಲವನ್ನ ಹೇಳಿಕೊಟ್ಟಂಥವನು, ಪಿತೂರಿ ಮಾಡಿದಂಥವನು ಜಯಚಂದ್ರ. ತನ್ನ ಕುಟುಂಬದ ವ್ಯವಸ್ಥೆಯನ್ನು ರಾಷ್ಟ್ರ ಹಾಳಾಗುತ್ತೆ ಅನ್ನೋಂಥ ಚಿಂತನೆ ಅವನಿಗೆ ಬರಲಿಲ್ಲ. ಇವತ್ತು ಕೂಡ ನಾವು ಮಾಡ್ತಾ ಇರ್ತಕ್ಕಂಥ ದೊಡ್ಡ ದೋಷ ಅಂತಂದರೆ ಇದೇ. ನಮ್ಮ ಕುಟುಂಬದ ವ್ಯವಹಾರವನ್ನು ಅಥವಾ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಒಂದಷ್ಟು ಭೇದ ಭಾವಗಳನ್ನು ನಾವು ಇಡೀ ರಾಷ್ಟ್ರೀಯ ಸಮಸ್ಯೆ ಅಂತ, ರಾಷ್ಟ್ರಕ್ಕಾಗಿ ಅದನ್ನು ರಾಷ್ಟ್ರ ಹೋದರೂ ಪರವಾಗಿಲ್ಲ, ನಾವು ಬದುಕಬೇಕು ಅಂತಕ್ಕಂಥ ಸ್ವಾರ್ಥ ಭಾವನೆ ಅವತ್ತಿನಿಂದ ಇವತ್ತಿನವರೆಗೂ ಇದೆ. ಹಾಗೆ ನಾವು ವಿರೋಧಿಗಳಿಗೆ ಪಿತೂರಿಯನ್ನು ಮಾಡಿಕೊಡ್ತಾ ಇರ್ತಕ್ಕಂಥ ಯಾರು ಅಂತಂದರೆ ನಮ್ಮವರೇ. ಈಗ ನೋಡಿ, ನೀವು ಇಡೀ TV ಚಾನಲ್ಗಳನ್ನ ನೋಡಿ, ನ್ಯೂಸ್ ಪೇಪರ್ಗಳನ್ನ ನೋಡಿ, ಎಲ್ಲಿ ನೋಡಿದ್ರು ಕೂಡ ನಿಮ್ಗೆ ಹಿಂದೂಗಳನ್ನ ವಿರೋಧ ಮಾಡ್ತಾ ಇರ್ತಕ್ಕಂಥವ್ರು ಯಾರಿದ್ದಾರೆ? ಅಲ್ಲ, ಹಿಂದೂಗಳನ್ನು ವಿರೋಧ ಮಾಡ್ತಾ ಇದ್ದಾರೆ. ಯಾವುದಕ್ಕಾಗಿ? ಅವನಿಗೆ ಅಧಿಕಾರ ಬೇಕು. ಅವನಿಗೆ ಅಧಿಕಾರ ಸಿಗೋ ಸಲುವಾಗಿ ಅವು ಹಿಂದೂ ಧರ್ಮಗಳನ್ನ ಬೈತಾನೆ. ಯಾಕಂದ್ರೆ ಒಂದಷ್ಟು ಓಟ್ ಆ ಕಡೆ ಬೇರೆ ಕಡೆ ಸಿಗ್ತಾವೆ ಅನ್ನೋ ಕಾರಣಕ್ಕಾಗಿ ಅಷ್ಟಕ್ಕೆ. ಅವನಿಗೆ ರಾಷ್ಟ್ರ ಮುಖ್ಯ ಅಲ್ಲ, ಈ ಜನ ಮುಖ್ಯ ಅಲ್ಲ, ಇಲ್ಲಿನ ಸಂಸ್ಕೃತಿ ಮುಖ್ಯ ಅಲ್ಲ. ಹಾಗಾಗಿ ಅವರನ್ನ ಪೋಷಣೆ ಮಾಡ್ತಾ ಇದ್ದಾಳೆ. ಅಲ್ಲಿ ಬಂಗಾಳದ ಒಬ್ಬಳಿಕೆ ಕೂತ್ಕೊಂಡಿದ್ದಾಳೆ. ಪಶ್ಚಿಮ ಬಂಗಾಳದಲ್ಲಿ ಅವಳು, ಅದು ಒಂದು ರೀತಿ ದುರ್ಗೆಯ ನಾಡು, ದುರ್ಗಾ ಪೂಜೆಯನ್ನು ಅತ್ಯಂತ ವೈಭವದಿಂದ ಮಾಡುವಂಥ ನಾಡು. ಅಲ್ಲಿ ಒಬ್ಬಳು, ಆಕೆಗೆ ಏನಂತ ಹೇಳಬೇಕು, ರಾಮಾಯಣದಲ್ಲೆಲ್ಲ ಬರ್ತಾರಲ್ಲ ಅಂಥವಳೊಬ್ಬಳು ಅಲ್ಲಿ CM ಆಗಿದ್ದಾಳೆ. ಅವಳು ಬಾಂಗ್ಲಾದಿಂದ ಬರುವಂಥವ್ರು ಎಲ್ಲರನ್ನು ಪೋಷಣೆ ಮಾಡ್ತಾ ಇದ್ದಾಳೆ. ಯಾಕೆಂದರೆ ಓಟಿಗೋಸ್ಕರ ಅಷ್ಟೇ. ಅಂದರೆ ಅಧಿಕಾರ ಭದ್ರತೆಗಾಗಿ ಓಟು, ಇವೆರಡೇ ಈ ದೇಶದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ನಮಗೆ ಅಭದ್ರತೆ, ಹಿಂದೂಗಳಿಗೆ ನಮಗೆ ಇನ್ನೇನಾಗುತ್ತೋ ನಾಡಿ ಏನಾಗುತ್ತೋ ಅಂತ ಒಂದು ಭಾವನೆಯನ್ನು ಮೂಡಿಸಿರ್ತಕ್ಕಂಥದ್ದು ನಮ್ಮ ಹಿಂದೂಗಳೇ. ಅದಕ್ಕಾಗಿ ಅಧಿಕಾರಕ್ಕಾಗಿ. ಆದ್ದರಿಂದ ನಾನು ಒಂದು ಮಾತನ್ನು ಹೇಳೋದು ಅಂತಂದರೆ, ರಾಜಕಾರಣವನ್ನು ಹೊರತುಪಡಿಸಿ ನಾವು ಧರ್ಮವನ್ನು ಪಾಲನೆ ಮಾಡಬೇಕಾಗಿದೆ. ಯಾವ ಪಾರ್ಟಿಯನ್ನು ಬೆಂಬಲಿಸಕ್ಕೆ ಹೋಗಬೇಡಿ. ಯಾವ ಪಾರ್ಟಿಯವರು ನಿಮ್ಮನ್ನು ರಕ್ಷಣೆ ಮಾಡೋಲ್ಲ, ಅದನ್ನು ಮಾತ್ರ ಬರೆದು ಕೊಡ್ತೇನೆ. ಯಾವ ಪಾರ್ಟಿಯವರು ನಿಮ್ಮನ್ನು ಏನಾದರೂ ಇವ್ರು ನಮಗೆ ಹಿಂದೂಗಳು ಅಂತ ಹಾಗೆ ಅಂದ್ಕೊಂಡಿದ್ರೆ ಹಾಗಲ್ಲ. ಅವರು ಕೂಡ ಅಧಿಕಾರಕ್ಕೆ ಬರುವವರಿಗೆ ಮಾತ್ರ. ಆದರೆ ಹಿಂದುತ್ವ ಬದುಕಿದ್ದು ಹೇಗೆ? 700 ವರ್ಷಗಳ ಕಾಲ ಮೊಘಲರು ಆಳಿದಾಗಲೂ ಕೂಡ ಈ ಧರ್ಮ ಬದುಕ್ತಲ್ಲಿ ಹೇಗೆ ಬದುಕ್ತು ಅದನ್ನು ನಾವು ಅಧ್ಯಯನ ಮಾಡಬೇಕು. ಆ ಇತಿಹಾಸವನ್ನು ಅಧ್ಯಯನ ಮಾಡಬೇಕು. ಆವಾಗ ನಮಗೆ ಗೊತ್ತಾಗುತ್ತೆ ಪ್ರತಿಯೊಂದು ಮನೆಯಲ್ಲಿ
ಹಿಂದುತ್ವ ಅಂತ ಏನಿದೆ, ಹಿಂದೂ ಧರ್ಮದ ಆಚಾರ ವಿಚಾರಗಳೇನಿದಾವೆ ಅವುಗಳನ್ನು ಅನುಸರಿಸಿದ್ದರಿಂದ ಅದು ಬದುಕ್ತಿ ಹೊರತು ನಾವು ಹೊರಗಡೆ ಕೂಗಾಡಿದ್ರಿಂದ ಬದುಕಲ್ಲ. ಅನುಸರಿಸಬೇಕು. ಪ್ರತಿಯೊಂದು ಮನೆಯಲ್ಲೂ ಕೂಡ ಆ ಧರ್ಮವನ್ನು ಇವತ್ತು ಹೇಳಿದ್ರಲ್ಲ ನಮ್ಮ ಶಿವಾನಂದ ಅವರು, ಕುಟುಂಬದಲ್ಲಿ ಆ ಸಾಮರಸ್ಯತೆ ಬೆರೆಯುವಂಥ ವಾತಾವರಣವನ್ನು ನಾವು ನಿರ್ಮಾಣ ಮಾಡಬೇಕು. ಆ ಪ್ರತಿಯೊಬ್ಬ ಮಗುವಿಗೂ ಕೂಡ ನಾನು ಹಿಂದೂ ಅಂತಕ್ಕಂಥ ಹೆಮ್ಮೆಯಿಂದ ಹೇಳ್ತಕ್ಕಂಥ ಭಾವನೆ ಬರಬೇಕು. ಇದನ್ನೆಲ್ಲ ಜಾಗೃತ ಮಾಡೋದಕ್ಕಾಗಿ ಸ್ವಾಮಿ ವಿವೇಕಾನಂದರು ಅವರು ಹೇಳಿದರು 4ನೇ ವ್ಯಕ್ತಿ ಅಂತ. ಸ್ವಾಮಿ ವಿವೇಕಾನಂದರು ಸ್ವತಃ ಸನ್ಯಾಸಿಯಾಗಿದ್ದು ಕೂಡ ಸನ್ಯಾಸಿಗಳಿಗೆ ಒಂದು ವ್ರತ ಇರ್ತದೆ, ಏನಂತಂದರೆ ಹಿಂಸೆ ಮಾಡಬಾರ್ದು ಅಂತೇಳಿ. ಆದರೆ ವಿವೇಕಾನಂದರು ಇಡೀ ರಾಷ್ಟ್ರದಾದ್ಯಂತ ಓಡಾಡಿದರು. 7 ವರ್ಷಗಳ ಕಾಲ ಕಾಶ್ಮೀರದಿಂದ ಕನ್ಯಾಕುಮಾರಿ ಓಡಾಡಿ ನೋಡ್ತಾರೆ. ಇಲ್ಲಿ ಯಾವ ಧರ್ಮನೂ ಇಲ್ಲ, ಯಾವ ಧರ್ಮದ ಆಚರಣೆಯೂ ಇಲ್ಲ. ಇಲ್ಲಿ ಬರೀ ಕಂದಾಚಾರಗಳಿದೆ, ಧರ್ಮದ ಆಚರಣೆ ಇಲ್ಲ, ಕೇವಲ ಕಂದಾಚಾರ ತುಂಬಿದೆ ದೇಶ. ಆದ್ದರಿಂದ ಇವರಲ್ಲಿ ಆ ಶಕ್ತಿ, ಧರ್ಮದಿಂದ ಬರಬೇಕಂತ ಶಕ್ತಿ ಇಲ್ಲ. ಅದಕ್ಕೆ ಇವರು ಜಾಗೃತಗೊಳಿಸುವ ಸಲುವಾಗಿ ನೋಡಿ, ಸ್ವತಃ ವಿವೇಕಾನಂದರು ಅಮೆರಿಕದಲ್ಲಿ ಹೋಗಬೇಕಾದ್ರೆ ಹಡಗಿನಲ್ಲಿ ಪ್ರಯಾಣ ಮಾಡುವಾಗ ಒಂದು ಘಟನೆ ನಡೀತಿದೆ. 2 ಪಾದ್ರಿಗಳು ಕೂತಿರ್ತಾರೆ ಎದುರಿಗೆ. ಅವರು ಮೊದಲು ವಿವೇಕಾನಂದರನ್ನ ಟೀಸ್ ಮಾಡ್ತಾರೆ, ಅವ್ರನ್ನ ಆಡ್ಕೊಳ್ತಾರೆ, ನಗ್ತಾರೆ, ಅವ್ರನ್ನ ಬೈತಾರೆ. ಏನು ಮಾಡಿದ್ರು ಕೂಡ ವಿವೇಕಾನಂದರು ಒಂದು ಮಾತು ಕೂಡ ಅವರಿಗೆ ಹೇಳೋಕೆ ಹೋಗಲ್ಲ, ಯಾವಾಗ ಅವರನ್ನು ಬೈದಾಗ. ಆದರೆ ಯಾವಾಗ ಅವರು ಆಮೇಲೆ ಭಾರತವನ್ನು ಬೈತಾ ಇದ್ದಾರೆ, ಹಿಂದೂ ಧರ್ಮವನ್ನು ಬೈಯೋಕೆ ಹೋಗ್ತಾರೆ, ಆವಾಗ ವಿವೇಕಾನಂದರಿಗೆ ಕೋಪ ತಡ್ಕೊಳಕ್ಕಾಗಲ್ಲ. ಎದ್ದು ನಿಂತು, ವಿವೇಕಾನಂದರು ಗಟ್ಟಿ ಶರೀರ, ಅವರು ಪೈಲ್ವಾನ್, ಅವರು ಎದ್ದು ನಿಂತು ಆ 2 ಪಾದ್ರಿಗಳನ್ನು ಕೊರಳು ಪಟ್ಟಿ ಹಿಡ್ಕೊಂಡು ಆ ಹಡಗಿನ ಅಂಚಿಗೆ ತೆಗೆದುಕೊಂಡು ಹೋಗ್ತಾರೆ. ನೀವು ಇನ್ನೊಂದು ಮಾತೇನಾದರೂ ನಾನು ಹಿಂದೂ ಧರ್ಮದ ಬಗ್ಗೆ ಮಾತಾಡಿದರೆ ಸಮುದ್ರಕ್ಕೆ ಎಸೆದು ಬಿಡುತ್ತೆ ನಿಮ್ಮನ್ನು ಅಂತೇಳಿ. ಇಂಥ ಧಾರ್ಷ್ಟ್ಯತೆಯನ್ನು ವಿವೇಕಾನಂದರು ಒಬ್ಬ ಸನ್ಯಾಸಿಯಾಗಿ ತೋರಿಸಿದ್ರು. ಯಾಕಂದರೆ ಅದನ್ನು ಕೇಳಿ ಆದರೂ ಹಿಂದೂಗಳು ಹೇಳಲಿ ಅಂತ. ಈ ಹಿಂದೂಗಳು ಬೇರೆಯವರು ಇದ್ದಾರಲ್ಲ, ಧರ್ಮದ ವಿಷಯ ಬಂದಾಗ ಅವಾಗಲೇ ಹೇಳಿದ್ರಲ್ಲ, ಅವಾಗ ಈ ಘಟನೆ ನಡೀತು. ಘಟನೆ ನಡೆದ ಮೇಲೆ ರಾಮಕೃಷ್ಣ ಮಠ ಮತ್ತು ಮಿಷನ್ ಹೆಡ್ ಕ್ವಾರ್ಟರ್ಸ್ ಇದೆ, ಬೇಲೂರು ಮಠ ಅಂತ, ಕಲ್ಕತ್ತಾದಲ್ಲಿ. ಅಲ್ಲಿ ವಿವೇಕಾನಂದರು ಹೀಗಾಯಿತು ಅಂತ ಘಟನೆ ಹೇಳಿದಾಗ ಅವ್ರ ಶಿಷ್ಯ ಕೇಳಿದ, ಹಾಗಾದರೆ ನೀವು ಮಾಡಿದ ತಪ್ಪಲ್ವಾ ಸ್ವಾಮೀಜಿ, ಸನ್ಯಾಸಿಗಳಾಗಿ ಹಾಗೆ ಕೋಪ ಬರಬಾರ್ದು ನಿಮಗೆ ಅಂತ ಹೇಳಿದ. ಅದಕ್ಕೆ ವಿವೇಕಾನಂದರು ಹೇಳಿದರು, ನಿನ್ನ ತಾಯಿಯನ್ನು ಅಥವಾ ನಿನ್ನ ಸೋದರಿಯನ್ನು ಯಾರಾದರೂ ಕೆಣಕಿದರೆ ನೀನು ಸುಮ್ಮನೆ ಇರ್ತೀಯ ಅಂತ ಕೇಳಿದ. ನೀ ಅವಾಗ ಏನು ಮಾಡ್ತೀಯ? ನಾನು ಬಿಡ್ತೇನೆ ಸ್ವಾಮೀಜಿ, ಅವನನ್ನು ಒಂದು ಹಾಕಿಬಿಡ್ತಿದ್ದೆ ಅಂತ. ನಾನು ಕೂಡ ಮಾಡೋಕ್ಕೆ ಹೋಗಿದ್ದು ಅದನ್ನೇ. ನನ್ನ ತಾಯಿ ಭಾರತಿ, ನನ್ನ ತಾಯಿ ಹಿಂದೂ ಧರ್ಮ, ಅದನ್ನು ಯಾರಾದರೂ ಹೀಯಾಳಿಸಿದ್ರೆ ನಾನು ಯಾರನ್ನು ಬಿಡೋದಿಲ್ಲ ಅಂತೇಳಿ ವಿವೇಕಾನಂದರು ಸ್ವತಃ ಸನ್ಯಾಸಿಯಾಗಿದ್ದು ಮಾಡಿ ತೋರಿಸಿದರು. ಅಂದರೆ ವಿವೇಕಾನಂದರು ಚಿಕಾಗೋದಲ್ಲಿ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿದರು, ಹಿಂದೂ ಧರ್ಮದ ಪ್ರತಿನಿಧಿಯಾಗಿ ಹೋದರು. ಇವತ್ತು ನಾವು ಅದನ್ನೆಲ್ಲ ಕೇಳೋದಕ್ಕೆ ನಮಗೆ ಚೆನ್ನಾಗಿದೆ. ಆದರೆ ಬಹಳ ಜನ ಹಿಂದೂಗಳ ಈ ಸನ್ಯಾಸಿಗಳು ಸಮುದ್ರ ದಾಟಬಾರದು ಅಂತೇಳಿ ಏನೋ ಒಂದಷ್ಟು ಕಂದಾಚಾರಗಳಿಂತವೆ ನಮ್ಮಲ್ಲಿ ಇರೋದೇನಂತಂದರೆ ಇವುಗಳನ್ನು ಪಾಲನೆ ಮಾಡೋಕ್ಕೆ ಹಗಲು ರಾತ್ರಿ ಸಾಯ್ತಾ ಇರೋದು. ಆದರೆ ಮೂಲ ಏನಿದೆ, ಒಳಗಡೆಗೆ ಏನಿದೆ, ಆ ಸತ್ವವನ್ನು ತಿಳ್ಕೊಳ್ಳುವಂಥ ವ್ಯವಸ್ಥೆನೇ ನಮಗೆ ಆಗಲಿಲ್ಲ. ಧರ್ಮದ ಸರಿಯಾದ ಅರ್ಥವನ್ನು ಯಾರೂ ತಿಳ್ಕೊಳ್ಳಿಲ್ಲ. ಶಂಕರಾಚಾರ್ಯರು ಹೇಳಿದರು, ದ್ವಿವಿಧೋ ಹಿ ವೇದೋಕ್ತೋ ಧರ್ಮ ಪ್ರವೃತ್ತಿ ಲಕ್ಷಣೋ ನಿವೃತ್ತಿ ಲಕ್ಷಣಶ್ಚ ಮನುಷ್ಯಮೇತಃ ಸಾಕ್ಷಾತ್ ಅಭ್ಯುದಯ ನಿಶ್ರೇಯಸ ಹೇತು ಅಂತ ಧರ್ಮಕ್ಕೆ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ ಶಂಕರಾಚಾರ್ಯರು. ಧರ್ಮಕ್ಕೆ 2 ಮುಖ ಇದೆ, ಆದರೆ ನಾವು ಆ ಧರ್ಮದ 2 ಮುಖವನ್ನು ತಿಳ್ಕೊಂಡಿಲ್ಲ. ಹೇಳಿದರು ಪ್ರವೃತ್ತಿ ಲಕ್ಷಣ ಮತ್ತು ನಿವೃತ್ತಿ ಲಕ್ಷಣ. ಮನುಷ್ಯ ಒಳಗೆ ಅಂತರಂಗದಲ್ಲಿ ಶಾಂತಿ, ಹೊರಗಡೆಗೆ ಅಭಿವೃದ್ಧಿ, 2 ಆಗಬೇಕು. ಧರ್ಮದ ಲಕ್ಷಣ ಅಂತಂದರೆ ಅದು. ಆದರೆ ನಾವು 2ನ್ನು ಬಿಟ್ಬಿಟ್ಟು ನಾವು ಏನೋ ಒಂದಷ್ಟು ಆಚಾರಗಳನ್ನ ವಿವೇಕಾನಂದ ತಮಾಷೆ ಮಾಡಿ ಹೇಳ್ತಿದ್ರು. ನಾಮ ತಲೆ ಮೇಲೆ ಹಚ್ಕೋಬೇಕಾ, ಹೊಟ್ಟೆ ಮೇಲೆ ಹಚ್ಕೋಬೇಕಾ, ರಟ್ಟಿ ಮೇಲೆ ಹಚ್ಕೋಬೇಕಾ, ಇದ್ರ ಬಗ್ಗೆ ದೊಡ್ಡ ದೊಡ್ಡ ಗ್ರಂಥಗಳನ್ನ ಬರ್ಕೊಂಡು ಕೂತಿದ್ರಲ್ಲ ಮಹಾಮೂರ್ಖರೇ. ನಿಮಗೇನಾದರೂ ಬುದ್ಧಿ ಇದೆಯಾ? ಧರ್ಮ ಹೇಗೆ ಹಾಳಾಗಿ ಹೋಗ್ತಾ ಇದೆ, ಧರ್ಮದ ನಿಜವಾದ ಅರ್ಥವನ್ನು ನೀವೇನಾದ್ರು ತಿಳ್ಕೊಂಡಿದ್ದೀರಾ? ಎಷ್ಟು ಜನ ಹೊಟ್ಟೆಗಿಲ್ಲದೆ ಸಾಯ್ತಾ ಇದ್ದಾರೆ, ಅವರಿಗೋಸ್ಕರ ನೀವೇನು ಮಾಡಿದ್ರಿ? ವಿವೇಕಾನಂದರು ಅದನ್ನ ಅನುಭವಿಸಿದ್ರು. ವಿವೇಕಾನಂದರಿಗಿದ್ದಂಥ ದೇಶಪ್ರೇಮದ 1% ಕೂಡ ಯಾವ ವ್ಯಕ್ತಿಗೂ ಇಲ್ಲ. ವಿವೇಕಾನಂದರು ಅವತ್ತು ವಿಶ್ವಧರ್ಮ ಸಮ್ಮೇಳನದಲ್ಲಿ ವಿಶ್ವ ವಿಜೇತರಾದರು. ಇಡೀ ಆ ಅಮೆರಿಕದಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಶ್ರೀಮಂತರು ಅವರ ಕಾಲಿಗೆ ಬಿದ್ದರು. ಬಂದು ನಮ್ಮ ಮನೆಗೆ ಅತಿಥಿಯಾಗಿ ಬಂದೆ ಅಂತ ಕರೆದರು. ವಿವೇಕಾನಂದರು ಒಬ್ಬರ ಶ್ರೀಮಂತರ ಮನೆಯಲ್ಲಿ ಉಳ್ಕೊಂಡಿರ್ತಾರೆ. ಅಲ್ಲಿ ಉಳ್ಕೊಂಡಾಗ ಅಲ್ಲಿರ್ತಕ್ಕಂಥದ್ದು ವ್ಯವಸ್ಥೆ ಇದೆಯಲ್ಲ, ಅತ್ಯಂತ ಲಕ್ಸುರಿ ವ್ಯವಸ್ಥೆ. ಆದರೆ ವಿವೇಕಾನಂದರು ಅವತ್ತು ರಾತ್ರಿ ನಿದ್ದೆ ಮಾಡಲ್ಲ. ಬೆಳಿಗ್ಗೆ ನೋಡಿದರೆ ಅವರ ಮುಖದಲ್ಲಿ ಒಂದು ಕೆಂಪು ಅಂಡಿರ್ತದೆ, ಕಣ್ಣೆಲ್ಲ ಕೆಂಪಾಗಿರ್ತದೆ. ಅದನ್ನು ನೋಡಿ
ಆ ಮನೆ ಯಜಮಾನಿ ಕೇಳ್ತಾರೆ, ಯಾಕೆ ಸ್ವಾಮೀಜಿ ಏನಾದರೂ ತೊಂದರೆ ಆಯಿತಾ, ನಿದ್ದೆ ಬರಲಿಲ್ಲ? ಅದಕ್ಕೆ ವಿವೇಕಾನಂದ ಹೇಳ್ತಾರೆ, ನಿದ್ದೆ ಬಾರದಿದ್ದಕ್ಕೆ ನನಗೇನು ಕೊರತೆ ಆಯ್ತಂತ ಕಾರಣ ಅಲ್ಲ, ನನಗೆ ಇಂಥ ಒಂದು ವ್ಯವಸ್ಥೆಯಲ್ಲಿ ಮಲ್ಕೋಬೇಕಾದ್ರೆ ನನಗೆ ಅಲ್ಲಿನ ನನ್ನ ಕೋಟ್ಯಂತರ ಭಾರತೀಯರು ಸೋದರಿದ್ದಾರೆ, ಅವರೆಲ್ಲ ಒಂದು ಹೊತ್ತಿನ ಅನ್ನಕ್ಕೂ ಕೂಡ ಗತಿಯಿಲ್ಲದೆ ಸಾಯ್ತಾ ಇದ್ದಾರೆ. ಅವರನ್ನು ನೆನೆದು ನಾನು ಇಂಥ ವೈಭವದಲ್ಲಿ ನಾನು ಯಾಕೆ ಮಲ್ಕೋಬೇಕು ಅಂತ ನೆನಪಾಯಿತು, ಅದಕ್ಕಾಗಿ ನನ್ನ ನಿದ್ದೆ ಬರಲಿಲ್ಲ ಅಂತ ಹೇಳಿದರು. ಹೋಗಿ ನೋಡಿದರೆ ತಲೆದಿಂಬು ಈ ನೀರಿನಲ್ಲಿ ಎದ್ದು ತೆಗೆದರೆ ಎಷ್ಟು ಒದ್ದೆ ಆಗಿತ್ತೋ ಅಷ್ಟು ಒದ್ದೆ ಆಗಿತ್ತು. ವಿವೇಕಾನಂದ ರಾತ್ರಿಯಲ್ಲಿ ಹತ್ತಿದ್ರು. ದೇಶಪ್ರೇಮ ಅಂತಂದ್ರೆ ಏನು ಅನ್ನೋದರ ಒಂದು ಕಲ್ಪನೆಯನ್ನು ವಿವೇಕಾನಂದ ನಮ್ಮ ಮುಂದೆ ಕೊಟ್ಟರು. ಈ ರೀತಿ ನಾವು ವಿವೇಕಾನಂದರ ಮುಂದೆ ಹೇಳ್ತಾರೆ, ಹಿಂದೂ ಅಂತಂದ್ರೆ ಯಾರು? ಒಬ್ಬ ಹಿಂದೂಗೆ ಏನಾದರೂ ತೊಂದರೆ ಆಗಿದೆ ಅಂತಂದರೆ ಅದು ನಿನಗಾದ ತೊಂದರೆ ಅಂತ ಯಾರು ಭಾವಿಸ್ತಾನೋ ಅವನು ಮಾತ್ರ ಹಿಂದೂ ಅಂತ ಹೇಳ್ತಾರೆ ವಿವೇಕಾನಂದ. ಏಕನಾಥ ರಾನಡೆ ಅವರು ಇದನ್ನು ನಮ್ಮಲ್ಲಿ ಕನ್ಯಾಕುಮಾರಿ ಹೋಗಿದ್ದೀರಾ? ಕನ್ಯಾಕುಮಾರಿಯಲ್ಲಿ ವಿವೇಕಾನಂದ ರಾಕ್ ಮಾಡಿದ್ದಾರೆ. ವಿವೇಕಾನಂದರು 3 ಹಗಲು 3 ರಾತ್ರಿ ತಪಸ್ಸು ಮಾಡಿ ಈ ದೇಶವನ್ನು ಏನು ಮಾಡಬೇಕು, ಈ ದೇಶವನ್ನು ಜಾಗೃತಗೊಳಿಸಬೇಕಂದ್ರೆ ಏನು ಮಾಡಬೇಕು ಅಂತೇಳಿ ಧ್ಯಾನ ಮಾಡಿದಂಥ ಕಲ್ಲಿದೆ. ಅಲ್ಲಿ ಒಂದು ಸ್ಮಾರಕವನ್ನು ಕಟ್ಟಿದ್ದಾರೆ. ಕಟ್ಟಿದಂಥವರು ಏಕನಾಥ ರಾನಡೆ ಅವರು. ಅವರು ಸಂಘದ ಪ್ರಚಾರಕರು. ಅವರೇ ಒಂದು ಪುಸ್ತಕವನ್ನು ಬರೆದಿ ನಿಜವಾದ ಹಿಂದೂ ಯಾರು ಅಂತ ವಿವೇಕಾನಂದರ ಎಲ್ಲ ಮಾತುಗಳನ್ನು ಸೇರಿಸಿ ಒಂದು ಪುಸ್ತಕವನ್ನು ಮಾಡಿದ್ದಾರೆ, ಯಾರು ಹಿಂದೂ ಅಂತೇಳಿ. ಆ ಮಟ್ಟದಲ್ಲಿ ನಾವು ಹಿಂದೂಗಳಾಗಬೇಕು ಹೊರತು ನಾವು ಸಣ್ಣ ಪುಟ್ಟ ವ್ಯವಹಾರಗಳಿಗಾಗಿ ಈಗ ಅವ್ರು ಹೇಳಿದ್ದಲ್ಲ, ಸಣ್ಣ ಪುಟ್ಟ ವ್ಯವಸ್ಥೆಗಾಗಿ ನಮ್ಮಲ್ಲಿ ಭೇದ ಭಾವ. ಇನ್ನೊಬ್ಬ ವ್ಯಕ್ತಿ ನಾವು ತುಳಿದಕ್ಕೆ ಯಾವತ್ತೂ ನಾವು ಹಿಂದೆ ಮುಂದೆ ನೋಡೋದಿಲ್ಲ. ಯಾಕೆಂತಂದರೆ ನನ್ನ ಹಿತಕ್ಕೆ ಅವನು ಧಕ್ಕೆ ತಂದಿದ್ದಾನೆ, ನನ್ನ ಗೌರವಕ್ಕೆ ಅವನು ಧಕ್ಕೆ ತಂದಿದ್ದಾನೆ. ಇದು ದೊಡ್ಡ ವಿಷಯ ಆಗುತ್ತೆ ಹೊರತು ಧರ್ಮ ದೇವರು ನಮಗೆ ಯಾವತ್ತೂ ದೊಡ್ಡ ವಿಷಯ ಆಗಿಲ್ಲ. ಇದು ಹಿಂದೂಗಳಿರ್ತಕ್ಕಂಥ ದೊಡ್ಡ ಕೊರತೆ. ಅದಕ್ಕೆ ವಿವೇಕಾನಂದರು ಅಮೇರಿಕಾದಲ್ಲಿ ಓಡಾಡ್ತಾ ಇದ್ದಾಗ ಅಲ್ಲಿನ ಸಂಘಟನಾ ಶಕ್ತಿಯನ್ನು ನೋಡಿ ಆಶ್ಚರ್ಯಪಡ್ತಾರೆ. ಆಶ್ಚರ್ಯಪಟ್ಟು ಒಂದು ಮನೇಲಿ ಉಳ್ಕೊಂಡಿರ್ತಾರೆ. ಆ ಮನೆಯ ಯಜಮಾನಿ ಜೊತೆ ಮಾತನಾಡ್ತಾ ಹೇಳ್ತಾರೆ, ಮೇಡಮ್ ಐ ಹ್ಯಾವ್ ಫಾಲನ್ ಇನ್ ಲವ್ ವಿತ್ ಅಂತ ಹೇಳಿ ನಿಲ್ಲಿಸ್ತಾರೆ. ಐ ಹ್ಯಾವ್ ಫಾಲನ್ ಇನ್ ಲವ್ ವಿತ್ ಅಂತ ಹೇಳಿ ನಿಲ್ಲಿಸ್ತಾರೆ. ಆವಾಗ ಅವಳು ವಿವೇಕಾನಂದನ ಹಾಗೆ ಛೇಡಿಸೋದಕ್ಕೆ ಕೇಳ್ತಾಳೆ, ಹೂ ಇಸ್ ದಟ್ ಫಾರ್ಚುನೇಟ್ ಲೇಡಿ ಸ್ವಾಮೀಜಿ ಅಂತ ಕೇಳ್ತಾರೆ. ಅವಾಗ ವಿವೇಕಾನಂದ ಹೇಳ್ತಾರೆ, ದಟ್ ಈಸ್ ನಾಟ್ ಲೇಡಿ, ದಟ್ ಈಸ್ ಆರ್ಗನೈಸೇಷನ್ ಅಂತ. ಸಂಘಟನೆ, ಅಮೆರಿಕದಲ್ಲಿನ ಸಂಘಟನೆಗೆ ನಾನು ಮೋಹಿತನಾಗಿ ಬಿಟ್ಟಿದ್ದೇನೆ ಅಂತ ಹೇಳ್ತಾರೆ. ನಾನು ಒಂದು ಮೋಹಿತನಾಗಿದ್ದೇನೆ ಅಂತ ಹೇಳಿದಾಗ ಅವ್ರು ಕೇಳ್ತಾಳೆ, ಯಾರು ಹಾಗಾದರೆ ಆ ನಿಮ್ಮನ್ನು ಮೋಹಗೊಳಿಸಿರ್ತಕ್ಕಂಥ ಚೆಲುವು ಯಾರು ಅಂತ ಕೇಳ್ತಾಳೆ. ಅವಾಗ ವಿವೇಕಾನಂದ ಹೇಳ್ತಾರೆ, ಅವ್ರು ಹೆಣ್ಣಲ್ಲ, ಅದು ಆರ್ಗನೈಸೇಷನ್, ಸಂಘಟನೆ. ಈ ದೇಶದಲ್ಲಿ ಸಂಘಟನೆ ಇದೆ, ಅದು ನೋಡಿ ಆಶ್ಚರ್ಯಪಟ್ಟಿದ್ದೇನೆ ಅಂತ ಹೇಳ್ತಾರೆ. ಅದಕ್ಕೆ ಅಂಥ ಒಂದು ಸಂಘವನ್ನು ನಿರ್ಮಾಣ ಮಾಡಬೇಕು ಅಂತ ಅವರು ಒಂದು ಮಾಡಿದರು. ಇವತ್ತು ಜಗತ್ತಿನಲ್ಲಿ ನೋಡಿ, ಅವರಿವರು ಯಾರು ಒಟ್ಟಿಗೆ ಇರ್ಬೋದು, ಆದರೆ ಇಬ್ಬರು ಸ್ವಾಮಿಗಳು ಒಟ್ಟಿಗೆ ಇವರು ಭಾಳ ಕಷ್ಟ ಇದೆ. ನಿಮಗೆಲ್ಲ ಗೊತ್ತಾಗಿರಬೇಕು. ಇಬ್ಬರು ಸ್ವಾಮಿಗಳು, ಸನ್ಯಾಸಿಗಳು ಒಟ್ಟಿಗೆ ಇರಲಾರ. ಯಾಕೆಂದರೆ ಅವರು ಸರ್ವತಂತ್ರ ಸ್ವತಂತ್ರರು, ತಂದೆ ತಾಯಿಗಳನ್ನೇ ಬಿಟ್ಟು ಬಂದಿರ್ತಾರೆ, ಮನೆಯನ್ನೇ ತ್ಯಾಗ ಮಾಡಿ ಬಂದಿರ್ತಾರೆ. ಅಂತಂದರೆ ಇನ್ನು ಯಾರು ಹಂಗೆ ಅವರಿಗೆ? ಅದಕ್ಕೆ ಯಾವುದಕ್ಕೂ ಅವರು ಬದ್ಧರಲ್ಲ. ಆದರೆ ವಿವೇಕಾನಂದರ ಮಾತಿಗೆ, ಅವರ ಧ್ಯೇಯಕ್ಕೆ ಹೋಗೊಟ್ಟು ಇವತ್ತು 2,000 ಜನ ಸನ್ಯಾಸಿಗಳು ಸಂಘದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ಬಿಟ್ಟರೆ ಅಷ್ಟೇ ದೊಡ್ಡ ಸಂಘಟನೆ, ಸ್ವಯಂ ಸೇವಕರ ಸಂಘಟನೆಯನ್ನು ಕಟ್ಟಿ ಈ ದೇಶಕ್ಕೆ ಒಂದು ಗತಿಯನ್ನು ತೋರಿಸಿದಂಥವರು ಡಾಕ್ಟರ್ ಹೆಡ್ಗೇವಾರ್ ಅವರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದೆಯಲ್ಲ, ಇವೆರಡು ಸಂಘಟನೆ ಇವತ್ತು ಜಗತ್ತಿನಲ್ಲಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಇನ್ನೊಂದು ರಾಮಕೃಷ್ಣ ಮಹಾಸಂಘ, ರಾಮಕೃಷ್ಣ ಮಠ ಮತ್ತು ಮಿಷನ್. ಒಂದೇ ಆದರ್ಶಕ್ಕಾಗಿ 2,000 ಜನ ಸನ್ಯಾಸಿಗಳಿದ್ದಾರೆ, ಎಲ್ಲವನ್ನು ತ್ಯಾಗ ಮಾಡಿದ್ದಾರೆ. ಅವರು ಸಮಾಜದ ಉದ್ಧಾರಕ್ಕಾಗಿ, ಸಮಾಜವನ್ನು ಮೇಲೆತ್ತುವುದಷ್ಟು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಯಾವುದೇ ಹಂತಕ್ಕೂ ಕೂಡ ಹೋಗಿ ಅವರು ಸಮಾಜವನ್ನು ಮೇಲೆತ್ತುವಂಥ ಕೆಲಸಕ್ಕೆ ತೊಡಗಿಸಿಕೊಂಡಿದ್ದಾರೆ. ಅದಕ್ಕೆ ಇವತ್ತು ಹಿಂದೂಗಳಲ್ಲಿ ಜಾಗೃತಿ ಮನೋಭಾವನೆ ಬರಬೇಕು. ಯಾವ ಭಾವನೆ ಬರಬೇಕು? ಅವಾಗಲೇ ಹೇಳಿದರು, ಕುಟುಂಬದಲ್ಲಿ ಸಾಮರಸ್ಯತೆ ಬಹಳ ಮುಖ್ಯವಾದಂಥದ್ದು. ಎರಡನೇದು ವ್ಯಕ್ತಿಯಲ್ಲಿ ಘನತೆ, ವ್ಯಕ್ತಿಗೆ ಒಂದು ಘನತೆ ಬೇಕು. ಕುಟುಂಬದಲ್ಲಿ ಸಾಮರಸ್ಯತೆ ಬರಬೇಕು. ಆವಾಗ ರಾಷ್ಟ್ರದಲ್ಲಿ ಒಂದು ಸಮಗ್ರತೆ ಬರ್ತದೆ. ಇಡೀ ರಾಷ್ಟ್ರ ನಾವು ಒಂದು ಅಂತಕ್ಕಂಥ ಭಾವನೆ ನಮಗೆ ಯಾವಾಗ ಬರುತ್ತೆ? ಇವತ್ತು ನಾವು ಹಾಗೆ ನೋಡಿದರೆ ಇಂಡಿವಿಜುವಲಿ ಬಹಳ ಮೊದಲಿಂದಲೂ ಕೂಡ ಅಷ್ಟೇ, ಒಬ್ಬೊಬ್ಬರು ನಾವು ಭಾಳ ಗ್ರೇಟ್ ಇದ್ದೀವಿ, ಇಂಡಿವಿಜುವಲಿ ನಮಗೆ ಸರಿಸಾಟಿನೇ ಇಲ್ಲ. ಇವತ್ತಿನ ಯುರೋಪ್, ಅಮೇರಿಕಾದಲ್ಲಿರ್ತಕ್ಕಂಥ ಹುಡುಗರ IQ-ವನ್ನು
ಟೆಸ್ಟ್ ಮಾಡಿದರೆ ಇಂಡಿಯನ್ ಹುಡುಗನ IQ ಇದೆಯಲ್ಲ ಅದು ಅವನಿಗಿಂತ 50% ಹೆಚ್ಚಿದೆ. ಇವತ್ತು ಭಾರತೀಯ ಹುಡುಗ ಅಷ್ಟು ಬುದ್ಧಿವಂತಿದ್ದಾನೆ. ಆದರೆ ಸಮಸ್ಯೆ ಎಲ್ಲಿದೆ ಅಂತಂದರೆ ಒಟ್ಟಿಗೆ ಕೆಲಸ ಮಾಡೋದಿಲ್ಲ. ವಿವೇಕಾನಂದರು ಹೇಳ್ತಿದ್ರು, ಹಿಂದೂಗಳ ಪರಿಸ್ಥಿತಿ ಹೇಗಿದೆ ಅಂತಂದರೆ 3 ದಿನ ಒಂದೇ ಕೆಲಸವನ್ನು ಮಾಡಲಾರದು ಅಂತ. 3 ದಿನದಲ್ಲಿ 3 ಪಾರ್ಟಿ ಆಗಿಬಿಟ್ಟಿರ್ತದೆ. ಒಬ್ಬೊಬ್ಬದೊಂದು ಪಾರ್ಟಿ ಆಗಿರ್ತದೆ. ಯಾಕೆ? ಒಳಗಡೆಗೆ ಆ ಗುಲಾಮತನದಿಂದ ಬಂದಂಥ ಒಂದು ಒಳಗಡೆಗೆ ದ್ವೇಷ, ಒಳಗಡೆಗೆ ಅಸೂಯೆ, ಹೊಟ್ಟೆ ಕಿಚ್ಚು. ಇನ್ನೊಬ್ಬ ವ್ಯಕ್ತಿಯನ್ನು ಕಂಡ್ರೆ ಆ ಹೊಟ್ಟೆ ಕಿಚ್ಚು ಭಾವನೆ, ಒಬ್ಬ ಏನಾದರೂ ಸ್ವಲ್ಪ ಒಳ್ಳೇದಾಗ್ತಾ ಇದೆ ಅಂತಂದರೆ ಇನ್ನೊಬ್ಬ ಹೊಟ್ಟೆ ಕಿಚ್ಚಿನಿಂದ ಅವನನ್ನು ಕೆಳಗಿಳಿತಾನೆ. ಈ ಭಾವನೆ ಹೋಗಬೇಕು. ನಮ್ಮ ಗುರುಗಳು ಪುರುಷೋತ್ತಮಾಂಜಿ ಅಂತಿದ್ರು, ಅವ್ರು ತಮಾಷೆಗೆ ಹೇಳ್ತಿದ್ರು, ಹೊಟ್ಟೆ ಎಷ್ಟು ಬೇಕಾದರೂ ಇರಲಿ ಅದ್ರ ಕಿಚ್ಚಿರಬಾರ್ದು ಅಂತ. ಹೊಟ್ಟೆ ಎಷ್ಟು ಬೇಕಾದರೂ ಬೆಳೆಸಿ ಪರವಾಗಿಲ್ಲ, ಅದರೊಳಗೆ ಕಿಚ್ಚಿರಬಾರ್ದು ಅಂತ ತಮಾಷೆಗೆ ಹೇಳಿದ್ರು. ಹೊಟ್ಟೆ ಕಿಚ್ಚು ಅಂತ. ಅಸೂಯೆಯನ್ನು ಇನ್ನೊಂದು ಶಬ್ದ ಇದೆ, ಹೊಟ್ಟೆ ಕಿಚ್ಚು ಅಂತ. ಆದ್ದರಿಂದ ನಮ್ಮಲ್ಲಿ ಪರಸ್ಪರರಲ್ಲಿ ನಾವು ಒಂದು ಅಂತಕ್ಕಂಥ ಭಾವನೆ ಬೆಳೀತಾ ಬರಬೇಕು. ಅದನ್ನು ಬೆಳೆಸುವ ವಿಷಯದಲ್ಲಿ ಸಂಘ ಅತ್ಯಂತ ಯಶಸ್ವಿಯಾಗಿದೆ ಅಂತ ನನ್ನ ಭಾವನೆ. ಯಾಕೆಂದರೆ ಸುಮಾರು 100 ವರ್ಷಗಳಿಂದ ನಾವು ಇತ್ತೀಚೆಗೆ ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ಸ್ವಯಂ ಸೇವಕರು ಒಂದು ಊರಿಗೆ ಬರ್ತಾರೆ, ಬಂದು ಏನನ್ನೂ ಬಯಸೋದಿಲ್ಲ. ಯಾರ ಮನೆಗೆ ಕರೆದ್ರೆ ಎಷ್ಟೋ ಮನೆ ಒಂದೊಂದು ದಿನ ಒಬ್ಬೊಬ್ಬರ ಮನೆಗಳಿಗೆ ಊಟಕ್ಕೆ ಹೋಗ್ತಿದ್ದರು. ಈಗೆಲ್ಲ ಹೋಗ್ತಾರಲ್ಲ ಗೊತ್ತಿಲ್ಲ, ಈಗಲೂ ಹೋಗ್ತಾರೆ. ಒಂದೊಂದು ಮನೆಯಲ್ಲಿ ಒಂದೊಂದು ದಿನ ಊಟ. ಯಾರ ಮನೆ ಏನು ಅಂತ ಕೇಳಲ್ಲ. ಆ ಮನೆಯಲ್ಲಿ ಅವರು ಕೂಡ ಬಂದಂಥ ವ್ಯಕ್ತಿ ಯಾರು ಅಂತ ಕೇಳಕ್ಕೆ ಹೋಗಲ್ಲ. ಸ್ವಯಂ ಸೇವಕ ಅಂತಂದ ತಕ್ಷಣ ಅವರು ಊಟ ಕೊಡ್ತಾರೆ. ಇವನು ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಪ್ರೀತಿಸ್ತಾರೆ ಅಂತಂದರೆ ಅಲ್ಲಿ ಊಟ ಮಾಡ್ತಾನೆ. ಎಂಥ ಅದ್ಭುತವಾದಂಥ ವಿಷಯ ಅದು. ಅದನ್ನು ರೂಢಿಸಿದಂಥ ಸಂಘ ಇವತ್ತು 100 ವರ್ಷ ಸಾಧಿಸಿದೆ ಅನ್ನುವಂಥದ್ದು ಇಡೀ ನಮ್ಮ ಸಮಾಜದಲ್ಲಿ ಅದರ ಪರಿಣಾಮ ಬಹಳ ದೊಡ್ಡದಿದೆ. ನಾನು ಇಲ್ಲಿ ಒಂದು ಕಡೆ ಒಂದು ಸಾರಿ ಬಂದಿದ್ದೆ, ಅತ್ತಿಬೈಲು ಅಂತಿದೆ ಅಲ್ಲಿ ಸ್ವರ್ಣವಲಿ ಸ್ವಾಮಿಗಳು ನಾನು ಬಂದಿದ್ವಿ. ವನವಾಸಿ ಜನಗಳಿಗೆ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದರು. ಆ ವನವಾಸಿ ಕಲ್ಯಾಣ ಕೇಂದ್ರಗಳನ್ನು ಇಡೀ ನಾನು ಒರಿಸ್ಸಾಕ್ಕೆ ಹೋಗಿದ್ದೇನೆ. ಅಲ್ಲಿ ಒರಿಸ್ಸಾದಲ್ಲಿರ್ತಕ್ಕಂಥ ಕಾಡು ಜನರನ್ನೆಲ್ಲ ಸೇರಿಸಿ ಅಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಏನು ಅದ್ಭುತ ಕೆಲಸ ಮಾಡ್ತಾರೆ. ಅಸ್ಸಾಂ, ಮಣಿಪುರ ಅಲ್ಲೆಲ್ಲ ಅವರೆಲ್ಲ ನಾವು ಭಾರತೀಯರಂತ ಗೊತ್ತೇ ಇಲ್ಲ ಭಾಳ ಜನರಿಗೆ. ನಿಮ್ಗೆ ಆಶ್ಚರ್ಯ ಆಗುತ್ತೆ. ನಾವು ಯಾರು ಹೋದರೆ ಅವ್ರು ಭಾರತದಿಂದ ಬಂದಾರೆ ಅಂತ ಮಾತಾಡ್ಕೊಳ್ತಾರೆ. ಅವರಿಬ್ಬರು ಮಾತಾಡ್ಕೊಳ್ತಾ ಇದ್ದಾರೆ, ನಮ್ಮನ್ನು ನೋಡಿ ಅವರು ಭಾರತದಿಂದ ಬಂದಿದ್ದಾರೆ ಅಂತ ಮಾತಾಡ್ಕೊಳ್ತಾರೆ. ಅಂದರೆ ಅವ್ರಿಗೆ ಭಾರತೀಯರ ಭಾವನೆನೇ ಇಲ್ಲ. ಆದರೆ ಇವತ್ತು ಅಲ್ಲಿ ಈ ಸ್ವಯಂ ಸೇವಕ ಸಂಘ ಹೋಗಿ ಎಷ್ಟು ಅದ್ಭುತವಾದ ಕೆಲಸವನ್ನು ಮಾಡ್ತಾ ಇದೆ. ನಾರ್ತ್ ಈಸ್ಟ್ಗೆಲ್ಲ ನೀವು ಹೋಗಬೇಕು, ಅಲ್ಲೆಲ್ಲ ಹೋಗಿ ನೋಡ್ಕೊಂಬರ್ಬೇಕು. ದೇಶ ಸುತ್ತಬೇಕಂತಾರಲ್ಲ. ಯಾಕೆ ಅಂತಂದರೆ ದೇಶ ಅಂತಂದರೆ ಹೇಗಿದೆ, ಅಲ್ಲಿ ಏನೇನು ನಡೀತಾ ಇದೆ ಅದನ್ನೆಲ್ಲ ತಿಳ್ಕೋಬೇಕು. ವಿವೇಕಾನಂದರು ಅದನ್ನೇ ಹೇಳಿದರು, ಭಾರತೀಯ ಯುವಕರು ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಹೋಗಬೇಕು, ಹೋಗಿ ಅಲ್ಲಿ ಜನ ಹೇಗಿದ್ದಾರೆ, ಅದರ ಸಮಾಜ ಹೇಗೆ ನಡೀತಾ ಇದೆ ಅನ್ನೋದನ್ನು ನೋಡಬೇಕು, ಅದನ್ನ ನೋಡಿ ಕಲ್ತ್ಕೋಬೇಕು. ಆದರೆ ನಾವೇನು ಮಾಡಿದ್ವಿ ಅಂದರೆ ಬಾವಿ ಕಪ್ಪೆ ಹಾಗೆ ನಾವೇ ಭಾಳ ಗ್ರೇಟು, ನಮ್ಮ ಊರೇ ಭಾಳ ಗ್ರೇಟು, ನಮ್ಮಂಥ ಮನೆತನವೇ ಜಗತ್ತಿನಲ್ಲಿ ಯಾವುದಿಲ್ಲ, ನಮ್ಮ ಮನೆತನವೇ ಶ್ರೇಷ್ಠ, ನಮ್ಮ ಸಂಸ್ಕೃತಿನೇ ಶ್ರೇಷ್ಠ, ಹೀಗೆ ಅಂದ್ಕೊಂಡು ಇಲ್ಲಿ ಬಾವಿಯಲ್ಲಿ ಕೂತ್ಕೊಂಡಿವಿ. ಆದರೆ ಸಮುದ್ರ ಅಂತಿದೆ ಒಂದು ನೋಡಬೇಕು. ಬರೀ ಬಾವಿ ಕಪ್ಪೆ ಆಗಬಾರ್ದು, ಸಮುದ್ರ ಕಪ್ಪೆ. ವಿವೇಕಾನಂದರು ಚಿಕಾಗೋದಲ್ಲಿ ಭಾಷಣ ಮಾಡಿದ ಮೇಲೆ 2ನೇ ದಿನ ಒಂದು ಪೇಪರ್ ಪ್ರೆಸೆಂಟೇಷನ್ ಮಾಡ್ತಾರೆ. ಅದರಲ್ಲಿ ವಿಷಯ ಏನಂತಂದರೆ ನಮ್ಮಲ್ಲಿ ಏಕೆ ಒಮ್ಮತವಿಲ್ಲ ಅಂತ. ಅವಾಗ ಒಂದು ಈ ಕಥೆಯನ್ನು ಹೇಳ್ತಾರೆ ಅವರು. ಏನಂತಂದರೆ ಒಂದು ಬಾವಿ ಕಪ್ಪೆ ಇತ್ತಂತೆ, ಬಾವಿಯಲ್ಲಿ ಕಪ್ಪೆ ಇದೆ, ಸಮುದ್ರ ಕಪ್ಪೆ ಅಲ್ಲಿ ಅದು ಹಾಗೆ ಗೊತ್ತಿಲ್ಲದೆ ಬಂದು ನೋಡಿದ್ರಲ್ಲಿ ಬಿದ್ದುಬಿಡ್ತು ಬಾವಿಯಲ್ಲಿ. ಬಂದ ತಕ್ಷಣ ಈ ಬಾವಿ ಕಪ್ಪೆ ಸಮುದ್ರ ಕಪ್ಪೆಯನ್ನು ಕೇಳ್ತಂತೆ, ನೀ ಎಲ್ಲಿಂದ ಬಂದೆ? ನಾನು ಸಮುದ್ರದ ಬಂದೆ. ಸಮುದ್ರ ಅದೇ ಆಗಿದೆ ಅಂತ. ಅದು ಸಮುದ್ರ ಭಾಳ ದೊಡ್ಡದು ಅಂತ. ನನ್ನ ಬಾವಿಗಿಂತ ದೊಡ್ಡದು ಅದು ಅಂತ ಇತ್ತು. ಇದು ಇಲ್ಲಿಂದ ಇಷ್ಟು ಅಗಲ ನೆಗೆದು ಹೇಳ್ತಂತೆ, ಇಷ್ಟು ದೊಡ್ಡದ ಅಂತ ಕೇಳ್ತಾ ಇತ್ತಂತೆ. ಅದನ್ನು ನೋಡಿ ಸಮುದ್ರ ಕಪ್ಪೆಗೆ ನಗು ಬರ್ತಾ ಇತ್ತಂತೆ. ಹಾಗೆ ನಾವೆಲ್ಲ ನಮ್ಮದೇ ಶ್ರೇಷ್ಠ ಅಂತ ಹೀಗೆ ಬಾವಿ ಕಪ್ಪೆ ಆಗಬಾರ್ದು, ಸಮುದ್ರದ ಕಪ್ಪೆಗಳಾಗಬೇಕು. ವಿಶಾಲತೆಯನ್ನು ಬೆಳೆಸ್ಕೋಬೇಕು. ವಿಶಾಲತೆ ಬಂದಾಗ ಧರ್ಮಕ್ಕೆ ಒಂದು ಅರ್ಥ ಬರ್ತದೆ. ಧರ್ಮದ ಅರ್ಥವನ್ನು ನೋಡಿ, ನಾವು ಈ ಜಗತ್ತಿನಲ್ಲಿ ಧರ್ಮ ಅಂತಂದರೆ ಒಂದೇ, ಅದನ್ನೇ ಹಿಂದೂ ಅಂತ ಕರೆದೇವೆ ಈಗ. ಆದರೆ ಧರ್ಮ ಅಂತಂದರೆ ಒಂದೇ. ಆ ಧರ್ಮದ ಲಕ್ಷಣಗಳನ್ನ ಭಾಳ ಜನ ಇವತ್ತು ಮನುವಾದಿಗಳು, ಮನು ಹಾಗೆ, ಮನುಶಾಸ್ತ್ರ, ಮನು ಅಂತ ಬೈದಿರ್ತಾರೆ ನೋಡಿ.
ಆ ಮನು ಪುಸ್ತಕವನ್ನೇ ನೋಡ್ದೇವರು ಬೈತಿರ್ತಾನೆ. ಮನು ಪುಸ್ತಕವನ್ನ, ಮನುಸ್ಮೃತಿ ಇದೆಯಲ್ಲ, ಮನುಸ್ಮೃತಿಯನ್ನ ಹಿಂದೂ ನೋಡಿಲ್ಲ, ಮುಂದೆ ನೋಡಿಲ್ಲ, ಅವನು ಅವ್ರ ಪುಸ್ತಕವನ್ನೇ ಹಿಡಿದಿಲ್ಲ, ಆದ್ರೆ ಬೈತಿರ್ತಾನೆ. ಆದರೆ ಮನು ಧರ್ಮದ ಲಕ್ಷಣಗಳನ್ನು ಅದ್ಭುತವಾಗಿ ಹೇಳ್ತಾನೆ. 10 ಲಕ್ಷಣಗಳಿದೆ. ದಶಕಂ ಧರ್ಮ ಲಕ್ಷಣಂ ಅಂತ ಹೇಳ್ತಾನೆ. ಧೃತಿ, ಕ್ಷಮಾ, ದಮೋಸ್ತೇಯಂ, ಶೌಚಮೇಂದ್ರಿಯ ನಿಗ್ರಹ, ಧಿರ್ವಿದ್ಯಾ, ಸತ್ಯಮ, ಕ್ರೋಧೋ, ದಶಕಂ ಧರ್ಮ ಲಕ್ಷಣಂ. ಧರ್ಮ ಅಂತಂದ್ರೆ ಇದು ಏನು, ಅದಕ್ಕೆ ನನ್ನ ಅರ್ಥ ಆಗಲಿ ಅಂತೇಳಿ ನಮ್ಮ ಕಡೆಗೆ ಉತ್ತರ ಕರ್ನಾಟಕದಲ್ಲಿ ಹೇಳ್ತಿರ್ತೇನೆ. ಅದನ್ನೇ ಮನು ಹೇಳಿದ್ದೇನೆ ಬಸವಣ್ಣವರು ಕನ್ನಡದಲ್ಲಿ ಹೇಳಿದರು ಅಂತ. ಏನು ಹೇಳಿದ್ರು? ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಎದುರು ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಅದು ಧರ್ಮದ ಲಕ್ಷಣ ಅಂತಂದರೆ ಇದನ್ನೇ ಜಗತ್ತಿಗೆ ಕೊಟ್ಟಂಥವ್ರು ನಾವು. ಜಗತ್ತಿಗೆ ನಾವು ಏನೇನು ಕೊಟ್ಟಿದ್ದೀವಿ ಅನ್ನೋದೇ ವಿವೇಕಾನಂದ ಹೇಳ್ತಾರೆ. ಎವ್ರಿ ಸೈನ್ಸ್, ಜಗತ್ತಿನಲ್ಲಿ ಏನು ಸೈನ್ಸ್ ಬೆಳೆದಿದೆಯೋ ಅದೆಲ್ಲ ಭಾರತದಲ್ಲೇ ಹುಟ್ಟಿದ್ದು ಅಂತ. ಅಲ್ಲಿ ಹೋಗಿ ಡೆವಲಪ್ ಆಯಿತು. ಪೈಥಾಗೋರಸ್ ಅಂತಕ್ಕಂಥ ವ್ಯಕ್ತಿ ಇಲ್ಲಿ ಬಂದು ಅದನ್ನೆಲ್ಲ ಕಲ್ತ್ಕೊಂಡು ಹೋಗಿ ಗ್ರೀಸ್ ದೇಶಕ್ಕೆ ಹೋಗಿ ಅದನ್ನು ಪ್ರಚಾರ ಮಾಡಿದ. ಅಲ್ಲಿಂದ ಜರ್ಮನಿಗೆ ಬಂತು, ಆಮೇಲೆ ಯುರೋಪ್ ಖಂಡದೆಲ್ಲ ಹಬ್ಕೊಂತು. ಹೀಗೆ ಸೈನ್ಸ್ ಅಂತಕ್ಕಂಥದ್ದು ಒರಿಜಿನಲ್ ಹುಟ್ಟಿದ್ದು ನಮ್ಮ ದೇಶದಲ್ಲಿ. ದೇಶಕ್ಕೆ ನಾವು, ಇಡೀ ಜಗತ್ತಿಗೆ ನಾವು ಏನು ಕೊಟ್ಟಿದ್ದೇವೆ ಅಂತಂದರೆ, ವಿವೇಕಾನಂದರು ಹೇಳಿದ್ದು ಅಮೆರಿಕಾದಲ್ಲಿ ಭಾಷಣ ಮಾಡಿದ್ರು ಅಂತಾರಲ್ಲ, ಭಾಳ ಜನ ಭಾಷಣ ಏನು ಮಾಡಿದ್ರು ಅಂತ ಗೊತ್ತಿಲ್ಲ. ಅವ್ರು ಹೇಳಿದ್ದು ಇದನ್ನೇ, ಜಗತ್ತು ಈ ಯಾವಾಗ ಕತ್ತಲು ಆವರಿಸ್ಕೊಂತು ಆವಾಗೆಲ್ಲ ಬೆಳಕು ಕೊಟ್ಟಂಥ ದೇಶ ನಂದು ಅಂತ ಹೇಳಿದ್ರು. ರೋಮನ್ನರ ಚಕ್ರಾಧಿಪತ್ಯದ ಅವರಿಂದ ತುಳಿತಕ್ಕೊಳಗಾಗಿ ಬಂದಂಥ ಯಹೂದ್ಯರಿಗೆ ಆಶ್ರಯ ಕೊಟ್ಟಂಥ ದೇಶಕ್ಕೆ ಸೇರಿದವನು ನಾನು ಅಂತಕ್ಕಂಥ ಹೆಮ್ಮೆ ನನ್ನದು ಅಂತ ಹೇಳಿದರು. ವಿವೇಕಾನಂದ ಹೇಳಿದ್ದು ತನ್ನ ದೇಶ ಏನೇನು ಜಗತ್ತಿಗೆ ಕೊಟ್ಟಿದೆ ಅಂತ ಹೇಳಿದರು. ಹಾಗೆ ನಾವು ಕೂಡ ಜಗತ್ತಿಗೆ ವಿವೇಕಾನಂದರು ಕೊಟ್ಟಿದ್ದೇವೆ. ಸೆಪ್ಟೆಂಬರ್ 11 ಅಮೆರಿಕದ ಇತಿಹಾಸದಲ್ಲಿ ನೆನಪಿಡಬೇಕಾದಂಥ ದಿನ. 1893 ಸೆಪ್ಟೆಂಬರ್ 11 ಇಡೀ ಜಗತ್ತಿಗೆ ಅಮೆರಿಕದ ಮೂಲಕ ವಿವೇಕಾನಂದರು ಬೆಳಕು ಕೊಟ್ಟರು. ಆದರೆ ಅದೇ ಸೆಪ್ಟೆಂಬರ್ 11 2001 2 ವರ್ಲ್ಡ್ ಟ್ರೇಡ್ ಸೆಂಟರ್ಗಳ ಧ್ವಂಸ ಆಯಿತು. ನಾವು ಜಗತ್ತಿಗೆ ವಿವೇಕಾನಂದರನ್ನು ಕೊಟ್ಟಿದ್ದೇವೆ ಹೊರತು ಲಾಡೆನ್ನಲ್ಲ. ಲಾಡೆನ್ ನಿರ್ಮಾಣ ಮಾಡುವಂಥ ಸಂಸ್ಕೃತಿ ನಮ್ದಲ್ಲ, ವಿವೇಕಾನಂದ ನಿರ್ಮಾಣ ಮಾಡುವಂಥ ಸಂಸ್ಕೃತಿ ನಮ್ಮದು. ಈ ಇತಿಹಾಸವನ್ನು ಮಕ್ಕಳಿಗೆ ಹೇಳಬೇಕು. ಆದರೆ ಏನಾಗಿದೆ ಅಂದರೆ, ಸರ್ಕಾರದ ಪಠ್ಯ ವ್ಯವಸ್ಥೆಯಲ್ಲಿ ಆ ಇತಿಹಾಸವನ್ನು ಹೇಳ್ತಾ ಇಲ್ಲ. ಒಬ್ಬರು ನನಗೆ ಧಾರವಾಡದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ DDP ಇದ್ದರು, BO ಇದ್ದರು, ಎಲ್ಲ ಇದ್ದರು. ಈ ಶಿವಾಜಿ ಮಹಾರಾಜರು ಇವನು ಅಫ್ಜಲ್ ಖಾನ್ನ ಹೇಗೆ ಕೊಂದರು ಅಂತ ಒಂದು ಪಾಠ. ಆ ಪಾಠದಲ್ಲಿ ಅವರು ಅದನ್ನು ವರ್ಣಿಸಬೇಕಾದ್ರೆ, ಅಂದರೆ ಅವರು ಹುಲಿ ಉಗುರು ಹಾಕ್ಕೊಂಡು ಅವನನ್ನು ಹಿಂಗೆ ಬಗೆದ್ರು ಅಂತೆಲ್ಲ ಹೇಳ್ತೀವಲ್ಲ, ಆ ಪಾಠವನ್ನು ಹಾಗೆ ರಸವತ್ತಾಗಿ ಹುಡುಗರಿಗೆ ಅದು ಪರಿಣಾಮ ಆಗೋ ರೀತಿಯಲ್ಲಿ ಹೇಳಬಾರ್ದು ಅಂತ PO ಮತ್ತು DDP ಶಿಕ್ಷಕರಿಗೆ ಹೇಳ್ತಾ ಇದ್ರು. ಶಿಕ್ಷಕರ ಸಮ್ಮೇಳನ ನಡೀತಾ ಇರೋದು ನಮ್ಮ ಆಶ್ರಮದಲ್ಲೇ, ಧಾರವಾಡ ಆಶ್ರಮದಲ್ಲಿ. ಆದರೆ ಅವ್ರು ಹಂಗೆ ಹೇಳ್ತಾ ಇದ್ದಾಗ, ಅಂದರೆ ಏನು ನಿಜವಾಗಿ ನಡೆದಿದೆ ಅದನ್ನು ಹೇಳಬಾರ್ದು. ಯಾಕೆ ಹೇಳಬಾರ್ದು ಅಂತಂದರೆ, ಯಾರಿಗೊಬ್ಬರಿಗೆ ನೋವಾಗತ್ತೆ ಅಂತ. ನೋಡಿ ಹೇಗಿದೆ, ಯಾರಿಗೊಬ್ಬರಿಗೆ ನೋವಾಗತ್ತೆ ಅಂತ ಕಾರಣಕ್ಕಾಗಿ ಇರೋ ಸತ್ಯವನ್ನು ಹೇಳಬಾರ್ದು ಅಂತ ವ್ಯವಸ್ಥೆ ಅಂದರೆ ಹಾಗಿದೆ. ಇತಿಹಾಸವನ್ನು ಸರಿಯಾದ ರೀತಿಯಲ್ಲಿ ಹೇಳಬಾರ್ದು ಅನ್ನೋದಕ್ಕೆ ಕಾರಣ ಏನಂತಂದರೆ, ಇನ್ನು ಯಾರಿಗೋ ನೋವಾಗತ್ತೆ ಅಂತ. ಮತ್ತು ಬಹಳ ದೋಷಗಳು ಏನೇನೋ ಹೇಳಿದ್ದಾರೆ. ನಮ್ಮ ದೇಶದಲ್ಲಿ ಭಾಳ ಬಡತನ ಇತ್ತು, ಹಾಗೆ ಹೀಗೆ ಅಂತಲ್ಲ, ಹಾಗೆಲ್ಲ 15ನೇ ಶತಮಾನದವರೆಗೂ ದೇಶ ಜಗತ್ತಿನ ಟೋಟಲ್ ಎಕ್ಸ್ಪೋರ್ಟ್ನಲ್ಲಿ 75% ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ದೇಶ ಭಾರತ ದೇಶ. ಅಷ್ಟು ಶ್ರೀಮಂತರ ರಾಷ್ಟ್ರ ಆಗಿತ್ತು. ನೀವೆಲ್ಲ ಕೇಳಿದ್ರಿ, ವಿಜಯನಗರ ಸಾಮ್ರಾಜ್ಯದಲ್ಲಿ ಮುತ್ತು ರತ್ನಗಳನ್ನ ಅಳೆದು ಕೊಡ್ತಾ ಇದ್ರು ಅಂತ ಹೇಳ್ತೀವಿ, ನಾವೆಲ್ಲ ಇತಿಹಾಸದಲ್ಲಿ ಓದ್ತೀವಲ್ಲ, ಅಷ್ಟು ಶ್ರೀಮಂತ ಆಗಿತ್ತು. ಮತ್ತೆ ಇಲ್ಲಿ ಶಿಕ್ಷಣ ಇರಲಿಲ್ಲ ಅಂತ ಪ್ರಚಾರ ಮಾಡಿದ್ದಾರೆ. ಬ್ರಿಟಿಷರು ಬಂದ ಮೇಲೆ ಶಿಕ್ಷಣ ಪದ್ಧತಿ ಬಂತು ಅಂತೇಳಿ ಎಲ್ಲ ಸುಳ್ಳುಗಳನ್ನು ಹೇಳಿದ್ದಾರೆ. ಆದರೆ 97% ಲಿಟ್ರಸಿ ಇತ್ತು, ಸಾಕ್ಷರತೆ ಅಂತಕ್ಕಂಥದ್ದನ್ನು 97% ಇತ್ತು ಈ ದೇಶದಲ್ಲಿ. ಯಾವಾಗ? 1498ರವರೆಗೆ. ಆ ನಂತರ ಇದನ್ನು ಇತಿಹಾಸವನ್ನು ಹಾಗೆ ಬದಲಾವಣೆ ಮಾಡಲಾಯಿತು. ನಮಗೆ ಹೇಳಿದ್ದೆಲ್ಲ ಸುಳ್ಳು ಇತಿಹಾಸ. ಅದಕ್ಕೆ
ಇಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಲ್ಲಲ್ಲಿ ಇಂಥ ಕಾರ್ಯಕ್ರಮಗಳು ಜನರನ್ನ ಎಜುಕೇಟ್ ಮಾಡೋದಕ್ಕಾಗಿ. ನಿಮಗೆ ಒಂದು ಧಾರ್ಮಿಕ ಶಿಕ್ಷಣ ಬೇಕಾಗಿದೆ, ಇದನ್ನು ಮಕ್ಕಳಿಗೆ ಕೊಡಬೇಕಾಗಿದೆ. ಆವಾಗ ನೀವು ಹೇಳಿದ್ರು ಇವತ್ತು ಮಕ್ಕಳನ್ನು ನಾವು ಅಬ್ಸರ್ವ್ ಮಾಡಬೇಕು, ಹೇಗೋ ಬೆಳೀತಾ ಇದ್ದಾರೆ ಅಂತೇಳಿ. ಹಾಗೆ ಅಬ್ಸರ್ವ್ ಮಾಡೋಕ್ಕೆ ಇವತ್ತು ತಂದೆ ತಾಯಿಗಳಿಗೆ ಟೈಮ್ ಇಲ್ಲ ಅಂತ ಹೇಳಿ. ಆದರೆ ಒಂದು ವೇಳೆ ಟೈಮ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಒಂದು ಸಾರಿ ಇಂಥ ಒಂದು ಕಾರ್ಯಕ್ರಮಕ್ಕೆ ಅವರೇನಾದರೂ ಅಟೆಂಡ್ ಆದರೆ, ಯಾವುದಾದ್ರೂ ಒಂದು ರಾಮಕೃಷ್ಣ ಆಶ್ರಮವೋ ಅಥವಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಕೇಂದ್ರಕ್ಕೂ ಅವರು ವಿಸಿಟ್ ಮಾಡಿದ್ರೆ ಸಾಕು. ಒಂದು ಸಾರಿ ಇಗ್ನೈಟ್ ಆಯ್ತು ಅಂದರೆ, ಒಳಗಡೆಗೆ ಕಿಡಿ ಹೊತ್ಕೊಂತಂದ್ರೆ ಆ ವ್ಯಕ್ತಿ ಮತ್ತೆ ನಿಮಗೇನು ಬೇರೆ ಅವಶ್ಯಕತೆ ಇಲ್ಲ. ಅವಾಗ ಅವನಿಗೆ ಪ್ರತಿನಿತ್ಯ ಸಂಸ್ಕಾರ ಕೊಟ್ಟು ಪ್ರತಿನಿತ್ಯ ಹೇಳೋದು, ಪ್ರತಿನಿತ್ಯ ಅವನು ಫಾಲೋ ಮಾಡೋದು ಅದೆಲ್ಲ ಏನು ಬೇಕಾಗಿಲ್ಲ. ಒಂದು ಸಾರಿ ಅವನಿಗೆ ಒಳಗೆ ಸ್ಫೂರ್ತಿ ತುಂಬುವಂಥ ಕೆಲಸ ಆಗಬೇಕು. ಆ ಸ್ಫೂರ್ತಿ ಎಲ್ಲಿ ಬರುತ್ತಂದರೆ ವಿವೇಕಾನಂದರ ಚಿಂತನೆಗಳಲ್ಲಿ ಬರ್ತದೆ, ಸ್ವಯಂ ಸೇವಕ ಸಂಘದ ವಿಚಾರಧಾರೆಗಳಲ್ಲಿ ಬರ್ತದೆ. ಆದ್ದರಿಂದ ಎಲ್ಲೆಲ್ಲಿ ಶಾಖೆಗಳಾದರೆ ಒಂದು ಸಾರಿ ಕಳಿಸಿ. ಒಂದು ಆಶ್ರಮ ಇದೆ ಅಂತಂದರೆ ಒಂದು ಸಾರಿ ಕಳಿಸಿ ಮಗನ್ನ, ಅಲ್ಲಿ ಉಳಿದದ್ದೆಲ್ಲ ಅವನಿಗೆ ಬೇಕಾದ್ದೆಲ್ಲ ಸಿಕ್ಬಿಡ್ತದೆ. ಆಮೇಲೆ ಅವನೇ ನಿಮಗೆ ಪಾಠ ಮಾಡೋಕ್ಕೆ ಪ್ರಾರಂಭ ಮಾಡ್ತಾನೆ. ಅದನ್ನು ನಾವು ಪ್ರಾಯೋಗಿಕವಾಗಿ ಮಾಡಿ ನೋಡಿದ್ದೇವೆ. ಇಲ್ಲಿ ತುಂಬ ಜನ ವಿದ್ಯಾರ್ಥಿಗಳು ನಮ್ಮಲ್ಲಿ ಬರ್ತಿರ್ತಾರೆ. ಅವರಿಗೆಲ್ಲ ಇಂಥ ವಿಷಯಗಳನ್ನ ಹೇಳಿದಾಗ ಅವರಿಗೆಲ್ಲ ಆಶ್ಚರ್ಯ ಆಗುತ್ತೆ. ನಾವೇನು ತಿಳ್ಕೊಂಡಿದ್ದೇವೆ, ಎಲ್ಲ ಹುಡುಗರು ಕೆಟ್ಟೋಗಿದ್ದಾರೆ ಅಂತ, ಯುವಕರೆಲ್ಲ ಕೆಟ್ಟೋಗ್ಬಿಟ್ಟಿದ್ದಾರೆ ಅಂತ. ಅದಕ್ಕೆ ನಮ್ಮ ಸ್ವಾಮೀಜಿ ಒಬ್ಬರು ಹೇಳ್ತಿರ್ತಾರೆ ಒಂದು ಮಾತು, ಅವರ್ ಇಂಡಿಯನ್ ಯೂತ್ಸ್ ಆರ್ ನಾಟ್ ಯೂಸ್ಲೆಸ್, ದೇ ಆರ್ ಯೂಸ್ಡ್ಲೆಸ್ ಅಂತ. ದೇ ಆರ್ ನಾಟ್ ಹೋಪ್ಲೆಸ್, ದೇ ಆರ್ ಹೋಪ್ಡ್ಲೆಸ್. ದೇರ್ಫೋರ್ ದೇ ಆರ್ ನಾಟ್ ಗೋಯಿಂಗ್ ಟು ಡಿವೈನ್ ಸೆಂಟರ್ಸ್, ದೇ ಆರ್ ಗೋಯಿಂಗ್ ಟು ವೈನ್ ಸೆಂಟರ್ಸ್ ಅಂತ. ಅವರು ಉಪಯೋಗ ಇಲ್ಲದವರಲ್ಲ, ನಾವು ಉಪಯೋಗ ಮಾಡ್ತಾ ಇಲ್ಲ. ಅವ್ರಿಗೇನು ಗೊತ್ತಿಲ್ಲ ಅಂತಲ್ಲ, ಗೊತ್ತಿದೆ. ಆದರೆ ಗೊತ್ತಿರೋದನ್ನು ಅವರಿಗೆ ತಿಳಿಸ್ಬೇಕಾಗಿದೆ. ನಿನ್ನೊಳಗೆ ಇದೆ ಅಂತ ಹೇಳಬೇಕಾಗಿದೆ. ಇಂಥ ಒಂದು ಶಿಕ್ಷಣ ನಮಗೆ ಅವರಿಗೆಲ್ಲ ಬೇಕಾಗಿದೆ. ಅದನ್ನೆಲ್ಲ ಎಲ್ಲಿ ಕೊಡಬೇಕು? ಮನೆಗಳಲ್ಲೂ ಕೊಡಬೇಕು, ಸಾರ್ವಜನಿಕ ಇಂಥ ಸಮಾರಂಭಗಳಲ್ಲೂ ಕೊಡಬೇಕು. ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಕೊಡ್ತಾ ಇರಬೇಕು. ಮದುವೆ ಸಮಾರಂಭಗಳಲ್ಲೂ ಕೂಡ ನಾವು ಏನೇನೋ ಕೊಡ್ತಿರ್ತೇವೆ, ಏನೇನೋ ಪ್ರೆಸೆಂಟೇಷನ್ ಕೊಡ್ತಿರ್ತೇವೆ. ಒಂದು ರಾಷ್ಟ್ರ ಜಾಗೃತಿ ಪುಸ್ತಕ ಕೊಡಿ, ವಿವೇಕಾನಂದ ಒಂದು ಪುಸ್ತಕ ಕೊಡಿ, ಆಮೇಲೆ ನೋಡಿ ಹೇಗೆ ಬದಲಾವಣೆ ಆಗುತ್ತೆ ಅಂಥೇಳಿ. ಒಬ್ಬ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕಾದ್ರೆ ಓದಂಥ ಹುಡುಗ ಆತ್ಮಹತ್ಯೆ ಮಾಡ್ಕೋಬೇಕಂತ ನಿರ್ಧಾರ ಮಾಡಿದ ಹುಡುಗ, ಅವನು ತನ್ನ ಊರಿಗೆ ಬಂದು ಸೈನಿಕನಾಗಿ ಕೆಲಸ ಮಾಡ್ತಾ ಇದ್ದಂಥವನು ಊರಿಗೆ ಬಂದು ಊರಿನಲ್ಲಿ ಒಂದು ಬದಲಾವಣೆ ಮಾಡ್ತಾನೆ, ತನ್ನ ಜೀವನವನ್ನು ಅರ್ಪಿಸ್ಕೊಳ್ತಾನೆ. ಅವನೇ ಭ್ರಷ್ಟಾಚಾರದ ವಿರುದ್ಧ ಹೋರಾಡಿದಂಥ ಅಣ್ಣಾ ಹಜಾರೆ ಆಗ್ತಾನೆ. ಒಂದು ಪುಸ್ತಕ, ಒಂದು ವಾಕ್ಯ, ದೇ ಅಲೋನ್ ಲಿವ್ ಹೂ ಲಿವ್ ಫಾರ್ ಅದರ್ಸ್. ಅವನೊಬ್ಬರೇ ಬದುಕಿದ ಹಾಗೆ, ಯಾರು ಇತರಿಗಾಗಿ ಬದುಕ್ತಾರೋ ಅವರು ಮಾತ್ರವೇ ಬದುಕಿದಂತೆ, ಉಳಿದವರು ಬದುಕಿದ್ದು ಸತ್ತಂತೆ ಅಂತ ಒಂದು ವಾಕ್ಯವನ್ನು ಓದ್ತಾನೆ ಹುಡುಗ. ಓದಿ ಅಣ್ಣಾ ಹಜಾರೆ ಆಗ್ತಾನೆ. ಅಂತಂದರೆ ವ್ಯಕ್ತಿಗಳಲ್ಲಿ ಒಳಗಡೆಗೆ ಆ ಶಕ್ತಿ ಇದೆ. ಅದಕ್ಕೆ ಒಂದು ಇಗ್ನೈಟ್ ಮಾಡುವಂಥ ಒಂದು ಸ್ಫೂರ್ತಿಯನ್ನು, ಕಿಡಿ ಹೊತ್ತಿಸುವಂಥ ಕಾರ್ಯವನ್ನು ನೀವುಗಳೆಲ್ಲ ಮಾಡಬೇಕಾಗಿದೆ. ಈ ಹಿಂದೂ ಸಮಾವೇಶದಲ್ಲಿ ಇಂಥ ಒಂದು ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ಧನ್ಯವಾದ ಹೇಳಿ ನಾನು ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಜೈ ರಾಮ್.